ಆದಿವಾಸಿ ಗುರುಕುಲ್ ಶಾಲೆಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ. ಇವರು ನಮ್ಮ ಮಹಾಪ್ರಸಾದದ ಕೋಣೆಯ ಸಭಾ ಹೇಳಿದ್ರೆ ಫೋಟೋ ಇರ್ತಾರೆ ಅಂದ್ರೆ ಇಳ್ಕೊಂಡು ಅದು ಟೈಮ್ ಕೊಟ್ಟಿದ್ದೆ 5 ನಿಮಿಷ ಮನ್ಸಿನಾಗೆ ಫೋಟೋ ಇಸ್ಕೊಂಡ್ರೆ ಶ್ರೀರಾಮಚಂದ್ರಂದು ಒಂದು ಹಚ್ಚಿಲ್ಲ ಅಂತ ಹಚ್ಚುವಂತ ಸಂಕಲ್ಪದಾಗ ಹಚ್ಚುವಂತ ಸಮಯದಾಗ ಮನ್ಸಿನಾಗ ಏನೂ ಸಂಕಲ್ಪ ಮಾಡ್ಕೊಂಡು ಹಚ್ಚಿರಿ. ನಿಮ್ದೆಲ್ಲ ಕಷ್ಟಗಳು ಎಲ್ಲ ದೂರ ಆಯ್ತವ. ಒಂದು ವರ್ಷದಲ್ಲಿ ಮುಂದಿನ ಒಂದು ವರ್ಷ ಜನವರಿ ನಮ್ಮ ಮುತ್ತಿನ ಜಾತ್ರೆ ಬರುವಂತ ತಕ ನಿಮ್ದೆಲ್ಲ ಕಷ್ಟಗಳು ದೂರ ಇರ್ತಾವ. ಸಂಕಲ್ಪ ಮಾಡ್ಕೊಂಡು ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ಕೊಂಡು ತಾವು ಹಚ್ಚಿರಿ. ನಿಮ್ಗೆ ಕೈ ಮುಗಿತೇವ. ಆ ಕಡೆ ಮಂದಿರದ ಅವರದ ಮುಂಭಾಗದಾಗ ಮಂದಿರದ ಮುಂಭಾಗ ಮತ್ತೆ ಹಿಂದೆ ಹೊಟ್ಟೆ ಹಚ್ಚಿಲ್ಲ ಅಂತ ಅಲ್ಲೆಲ್ಲ ಪೂಜಾ ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆ ಮುಗಿದಿದೆ. ಅದೇ ಪ್ರಕಾರ ನಮ್ಮ ಶ್ರೀ 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 ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಸುತ್ತ ಗ್ರಾಮಸ್ಥರ ವತಿಯಿಂದ ಲಾದ ಗ್ರಾಮದ ವತಿಯಿಂದ ಇಲ್ಲಿ 21,000 ದೀಪ ಅಲಂಕಾರ ಮಾಡಬೇಕಂತೇಳಿ ಭಕ್ತಾದಿಗಳ ಇಚ್ಛಾಶಕ್ತಿ ಇತ್ತು. ಅದರ ಕಡೆಯಿಂದ ಆ ಇಚ್ಛಾಶಕ್ತಿ ತ್ರಿಮೂರ್ತಿ ರೂಪಗಳು ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಹನುಮಾನ ಹಾಗೂ ಮಹಾದೇವ ತ್ರಿಮೂರ್ತಿ ರೂಪಗಳ ಇಚ್ಛಾ ಪ್ರಕಾರ ಭಕ್ತಾದಿಗಳ ಇಚ್ಛೆ ಪ್ರಕಾರ ಪೂಜಾ ಕಾರ್ಯಕ್ರಮ ಆಗ್ಯದ, ಆರತಿಗೆ ಆಗ್ಯದ. ಅದ್ರ ಕಡೆ ಎಲ್ಲ 21,000 ದೀಪ ಅಲಂಕಾರ ಆಗ್ಯದ. ಸುಮಾರು ಒಂದು 5,000 ಜನ ಮೇಲ್ಪಟ್ಟಂಥ ಜನ ಭಕ್ತಾದಿಗಳು ಸುತ್ತ ಗ್ರಾಮದಿಂದ ಸೇರ್ಯಾರ. ಈಗ ಏನೋ ಬರೋ ಹುಣ್ಣಿಮೆ ದಿವಸ ಭಾಳ ದೊಡ್ಡ ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತದೆ. ಸುತ್ತ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಅಂತ ಭಕ್ತರು ಬಂದು ದರ್ಶನ ಬಂದು ಪುನೀತರಾಗ್ತಾರೆ. ಇದನ್ನು ಯಾರು ತಪ್ಪಿಸ್ಕೊಂಡಾಗ ಯಾರು ಬಂದಾಗ ಅವ್ರ ಹಣೆ ಬರ್ದಾಗ ಯಾರಿಗೆ ಇತ್ತು ಅವ್ರಿಗೆ ಸಿಕ್ಕತ್ತೆ ಇವಾಗ ಅವ್ರ ಮನೆಗೆ ಯಾರು ಬಂದರೆ ಅವ್ರು ಔಷಧಿ ಮುಂದೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಕೂಡ ನಮ್ಮ ಮುತ್ತಿಯವ್ರ ಶಕ್ತಿ ಭಾಳ ಪವಾಡ ಅದ. ಬೇಡಿದಂಥ ಸಿಗಂಥ ಜಾಗ ಇಡೀ ರಾಜ್ಯದ ರಾಷ್ಟ್ರದ ಮುತ್ತಿಯವ್ರ ಹೆಸರಾಗ್ಯದ. ಇಲ್ಲಿಂದ ಯರ್ನಳ್ಳಿಯಲ್ಲಿ ಜನಿಸಿ ಗರಿ ಹನುಮಾನ್ ಕ್ಷೇತ್ರದ ಬಂದು 12 ವರ್ಷ ತಪಸ್ಸು ಮಾಡಿ ಮುಲ್ಲಮರಿ ಹಾಳದಾಗ 12 ವರ್ಷ ತಪಸ್ಸು ಮಾಡಿ ಶ್ರೀ 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 ಗುರುದೇವ ದತ್ತ ದಿಗಂಬರ ಮಾಡಿ ಪರಿಶುಕೂಟದಲ್ಲಿ ಅವರು ಜೀವಂತ ಸಮಾಧಿ ತಗೊಂಡ್ರು. ಅವ್ರಿಗೊತ್ತು ಸಾಕಷ್ಟು ಭಕ್ತರು ಬಂದು ಇಲ್ಲಿ 21,500 ದೀಪ ಜ್ಯೋತಿಯನ್ನು ಪ್ರಜ್ವಲನ ಮಾಡಿದ್ರು. ಇದರ ಒಂದು ನಮ್ಮ ದತ್ತ ದಿಗಂಬರ ಮಾಣಿಕ್ಯ ಅಂತ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ಬಸವರಾಜ ಮಾನೋರಿ ಅವರು, ಅವಾಗ ಅದೇ ರೀತಿಯಾಗಿ ನಮ್ಮ ಸುನೀಲ್ ಮಾನೋರಿ ಅವರು, ಅವರ ತಾಲೂಕಿನ ಒಂದು ಒಳ್ಳೆ ಗುಡ್ ಕ್ಯಾರೆಕ್ಟರ್ ಇರ್ತಕ್ಕಂಥ ನಮ್ಮ ಅವರ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಲ್ಚಟ್ಟಿ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ನಾವೇನಪ್ಪ ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ಅವರನ್ನು ಸ್ವಾಗತಿಸಿ ಮತ್ತು ಅಭಿನಂದಿಸ್ತೀವಿ. ಅದೇ ರೀತಿ ನಮ್ಮ ವಿಜಯಕುಮಾರ್ ಪಾಟೀಲ್ ಅವರು ಕೂಡ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ಭಕ್ತರು ಇಡೀ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಿಂದ ದಿಲ್ಲಿಯವರೆಗೆ, ದಿಲ್ಲಿಯಿಂದ ಪ್ರಪಂಚದ ಪ್ರತಿಯೊಂದು ಭಾಗದಲ್ಲಿ ಇವತ್ತು ಒಂದು ಹೊಸ ಸೃಷ್ಟಿಯನ್ನೇ ಉದ್ಭವ ಆಗಿದೆ. ಈ ಒಂದು ಉದ್ಭವ ಆಗಲಿಕ್ಕೆ ಕಾರಣ ಅಂದರೆ ಹಿಂದೆ ಸುಮಾರು 12ನೇ ಶತಮಾನಕ್ಕಿಂತ ಹಿಂದಿನ ಪೂರ್ವದಲ್ಲಿ ಶ್ರೀರಾಮವರು ಈ ಭೂಮಿ ಮೇಲೆ, ಭಾರತ ಭೂಮಿ ಮೇಲೆ ಅವರು ಜನ್ಮ ತಾಳಿದರು. ಆ ಅಂಗವಾಗಿ ಇಂದು ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವರ ಹೊಸ ಒಂದು ಜನ್ಮಕ್ಕೆ ಪ್ರಾಣ ಪ್ರತಿಷ್ಠಾನವನ್ನು ಕೊಟ್ಟಂಥ ಒಂದು ನರೇಂದ್ರ ಮೋದಿಯವರಿಗೆ ನಮ್ಮ ಕರ್ನಾಟಕ ಮತ್ತು ಅವರ ತಾಲೂಕಿನ ಸರ್ಕಾರ ವತಿಯಿಂದ ನಾವು ಅವರಿಗೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. 200 ವರ್ಷಗಳ ಮೇಲ್ಪಟ್ಟು ಬಹಳಷ್ಟು ಜೀವಗಳು ಇದಕ್ಕಾಗಿ ತ್ಯಾಗ ಬಲಿದಾನ ಮಾಡಿ ಆ ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಇಡೀ ಭಾರತ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಹಳ್ಳಿಯಲ್ಲೂ ನಡೀತಾ ಇದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.